ಡೇ 2 ಆಫ್ ಸಾರಂಗಡ ಹಾರ್ಸ್ ಮಾರ್ಕೆಟ್ ಹೇಗಿತ್ತು ಗೊತ್ತಾ? ಈ ಸಲ ಸಾರಂಗಡ ಹಾರ್ಸ್ ಮಾರ್ಕೆಟ್ ಹೇಗಿದೆ, ಜೊತೆಗೆ ನಾವು ಎಷ್ಟು ಕುದುರೆಗಳನ್ನ ನೋಡಿ ಪರ್ಚೇಸ್ ಮಾಡಿದ್ವಿ, ನಾವು ಯಾವ ಕುದುರೆ ಎಷ್ಟು ತಗೊಂಡ್ವಿ ಅಂತ ತಿಳ್ಕೊಳ್ಳೋಕೆ ಫುಲ್ ರೀಲ್ ನೋಡಿ. ನಿಮಗೂ ಒಂದು ಚೆನ್ನಾಗಿರೋ ಕುದುರೆ ಬೇಕು ಅಂದ್ರೆ ನಂಬರ್ಗೆ ಕಾಲ್ ಮಾಡಿ. ನಮಸ್ಕಾರ. ಬೆಳಗ್ಗೆ ಎದ್ದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಕಾರ್ ಹತ್ಕೊಂಡು ಸೀದಾ ಹೊರಟಿದ್ದು ಸಾರಂಗಡ ಕಡೆಗೆ. ಬ್ರಿಡ್ಜ್ ಹೆಸರು ಗೊತ್ತಿಲ್ಲ, ಇದು ಬಂದು ತಾಪಿ ಮೇಲೆ ಇರೋದು. ನಿನ್ನೆ 4 ಕುದುರೆ ಪರ್ಚೇಸಿಂಗ್ ಆಗಿದೆ, ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ ತಗೋಬೇಕು ಇವತ್ತು ಬೆಳಿಗ್ಗೆ. ನೋಡಿ ಏನು ಪ್ರಶಾಂತವಾಗೈತೆ ಮೇಳ. ಇವತ್ತೇನಪ್ಪ ಸಮಾಚಾರ, ನಮ್ಮ ಹಿರಿಸೇವೆ ಸಂದೀಪ ಒಂದು 2 ಬ್ಲಡ್ ಲೈನ್ ಕುದುರೆ ತಗೋಬೇಕು. ನಾರ್ತ್ ಕಡೆ ಯಾಕೆ ಕುದುರೆಗಳು ಚೆನ್ನಾಗಿ ಬರ್ತವೆ ಅಂತಂದ್ರೆ ಒಳ್ಳೆ ಪ್ರೋಟೀನ್ ಫೀಡ್ ಕೊಡ್ತಾರೆ. ಎಲ್ಲರೂ ಯಾಕೆ ಕುದುರೆಗಳ ಬ್ಲಡ್ ಲೈನ್ ಬೇಕು ಅಂತಂದ್ರೆ ನೋಡಿ ಈ ತರ ಬರುತ್ತೆ ಮರಿ ಸ್ಟ್ರಕ್ಚರ್ ಏನೇ. ಇದು ಬಂದು ಜಸ್ಟ್ 1.5 ಇಯರ್ಸ್ ಅಷ್ಟೇ, ಇವಾಗಲೇ 61 ಹೈಟ್ ಇದೆ. ಇನ್ನ ಬೆಳೆದ್ ನಿಂತ ಮೇಲೆ ಯಾವ ಸೈಜ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈ ತರ ಸಂದೀಪ್ ಅವ್ರು 3 ಕುದುರೆ ಇಷ್ಟಪಟ್ಟಿರೋ ವ್ಯಾಪಾರ ಮಾಡ್ಬೇಕು ಇವತ್ತು. ಇದು ಒಂದು ಮರಿ ಕುದುರೆನ ಪಂಚಕರಣ ಬರುತ್ತೆ. ಇದ್ರು ಕೂಡ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಇವಾಗ ಇದನ್ನ ನೋಡಾಯ್ತು, ಕುತ್ಕೊಂಡು ವ್ಯಾಪಾರ ಮಾಡಬೇಕು. ಇನ್ನೊಂದು ಪಂಚಕರಣ ಕುದುರೆ ನೋಡಿದೀವಿ, ಇದು ಕೂಡ ನೋಡಬಹುದು ನೀವು, ಒಳ್ಳೆ ಸ್ಟ್ರಕ್ಚರ್ ಇದೆ. ಇವಾಗ ಇನ್ನೂ ಕೂಡ 2 ಇವಾಗ 61+ ಹೈಟ್ ಇದೆ. ಇದು ಕೂಡ ಒಂದು ಪಂಚಕರಣ ಕುದುರೆ ಇದೆ, ಇದು ಕೂಡ ನೋಡ್ತೀವಿ ವ್ಯಾಪಾರ ಮಾಡೋಣ ಅಂತ. ರೈಡಿಂಗ್ ಅದೆಲ್ಲ ಕೂಡ ಸೂಪರ್ ಆಗಿದೆ. ವೈಟ್ ನುಕ್ರ ಕೂಡ ನೋಡ್ತೀವಿ, ಬೆಲೆ 10 ಲಕ್ಷ ಹೇಳ್ತಿದ್ದಾರೆ. 6 ಕುದುರೆಗೆ ಲೆದರ್ ಸ್ಯಾಡಲ್ ಸೆಟ್ ತಗೊಂಡಿದ್ದೀನಿ.